ಸುಳಿ ಏಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ. ನೇಗಿಲ್ ಉಳೋದ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ನಾ ಸತ್ತ ಮೇಲೆ 4 ಜನ 4 ದಿನಾನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರು. 1950 ಸೆಪ್ಟೆಂಬರ್ 18ನೇ ತಾರೀಕು ಸಂಪತ್ ಕುಮಾರ್ ಅವರು ಮೈಸೂರಿನಲ್ಲಿ ಜನಿಸಿದ್ರು. ಇವ್ರ ತಂದೆ ಎಚ್.ಎಲ್. ನಾರಾಯಣ ರಾವ್ ಅವರು ಸ್ಕ್ರಿಪ್ಟ್ ರೈಟರ್ ಮತ್ತೆ ಮ್ಯೂಸಿಷಿಯನ್ ಆಗಿದ್ರು. ತಾಯಿ ಕಮಲಾಕ್ಷಮ್ಮ ಅವರು ಹೌಸ್ ವೈಫ್ ಆಗಿದ್ರು. ಅರ್ಲಿ ಎಜುಕೇಶನ್ ನ ಮೈಸೂರಿನಲ್ಲೇ ಕಂಪ್ಲೀಟ್ ಮಾಡಿ ಸಂಪತ್ ಕುಮಾರ್ ಅವರು ಹೈಯರ್ ಎಜುಕೇಶನ್ ಗಾಗಿ ಬೆಂಗಳೂರಿಗೆ ಬಂದ್ರು. ತಂದೆ ಸ್ಕ್ರಿಪ್ಟ್ ರೈಟರ್ ಮತ್ತೆ ಮ್ಯೂಸಿಷಿಯನ್ ಆಗಿದ್ರಿಂದ ಸಂಪತ್ಗೆ ಚಿಕ್ಕ ವಯಸ್ಸಿಂದನೇ ಫಿಲ್ಮ್ಸ್ ಗಳಲ್ಲಿ ಆಕ್ಟ್ ಮಾಡಬೇಕು ಮತ್ತೆ ಫಿಲ್ಮ್ಸ್ ಗಳನ್ನ ನೋಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಸೊ ಇದರಿಂದಾಗಿ ಬೆಂಗಳೂರಿಗೆ ಬಂದ ಮೇಲೆ ಸಂಪತ್ ಕುಮಾರ್ ಅವರು ರೆಗ್ಯುಲರ್ಲಿ ಆಡಿಷನ್ಸ್ ಗಳನ್ನ ಕೊಡ್ತಾನೆ ಇದ್ರು. ಹೀಗೆ ಆಡಿಷನ್ಸ್ ಗಳನ್ನ ಕೊಡ್ತಿರ್ಬೇಕಾದ್ರೆ ಬಿ.ವಿ. ಕಾರಂತ್ ಮತ್ತೆ ಗಿರೀಶ್ ಕಾರ್ನಾಡ್ ಅವರು ಈ ಸಂಪತ್ ಕುಮಾರ್ ಅನ್ನೋ ಹುಡುಗನ್ನ ಅಬ್ಸರ್ವ್ ಮಾಡಿದ್ರು. ಸೊ ಇವರು ತೆಗಿತಿದ್ದಂತ ವಂಶವೃಕ್ಷ ಅನ್ನೋ ಫಿಲ್ಮ್ ಅಲ್ಲಿ ಸಂಪತ್ ಕುಮಾರ್ಗೆ ಆಕ್ಟಿಂಗ್ ಮಾಡೋಕಂತ ಒಂದು ಚಿಕ್ಕ ರೋಲ್ ನ ಕೊಟ್ರು. ಸದಾಶಿವರಾವ್ ಆಸ್ಟೇವೆ ಹೈವೇ ರತ್ನ ಅಪ್ಪ ಸತ್ತೋದ್ರಂತೆ. ಯು ಇಡಿಯಟ್. ಮತ್ತೇನು ಅವ್ರಿಗೋಸ್ಕರ ಕಣ್ಣೀರ್ ಹಾಕ್ಬೇಕಾ? ಈ ಫಿಲ್ಮು ರಿಲೀಸ್ ಆದ್ಮೇಲೆ 3 ನ್ಯಾಷನಲ್ ಅವಾರ್ಡ್ಸ್ ಗಳನ್ನ ಗೆಲ್ತು. ಈ ಫಿಲ್ಮು ಹಿಟ್ ಆಗಿದ್ರು ಕೂಡ ಸಂಪತ್ ಕುಮಾರ್ ಅವರು ದೊಡ್ಡ ಸ್ಟಾರ್ ಏನ್ ಆಗ್ಲಿಲ್ಲ. ಇದೇ ಟೈಮ್ ಪೀರಿಯಡ್ ನಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ತಾವು ಮಾಡ್ತಿದ್ದಂತ ನೆಕ್ಸ್ಟ್ ಫಿಲ್ಮಿಗೆ ಒಂದು ಹೀರೋನ ಹುಡುಕ್ತಾ ಇದ್ರು. ಹೊಸಬ್ರಿಗೆ ಚಾನ್ಸ್ ಕೊಡ್ಬೇಕಂತ ಡೈರೆಕ್ಟರ್ ಪುಟ್ಟಣ್ಣ ಕಣಗಾಲ್ ಅವರಿಗೆ ತುಂಬಾನೇ ಆಸೆ ಇತ್ತು. ಇದರಿಂದಾಗಿ ಅವರು ಒಂದು ಓಪನ್ ಆಡಿಷನ್ಸ್ ನ ಕರೆದ್ರು. ಈ ಆಡಿಷನ್ ನಲ್ಲಿ ಸಂಪತ್ ಕುಮಾರ್ ಅವರು ಮಾಡಿದಂತ ಅಮೇಜಿಂಗ್ ಆಕ್ಟಿಂಗ್ ನ ನೋಡಿ ಪುಟ್ಟಣ್ಣ ಕಣಗಾಲ್ ಅವರು ತುಂಬಾನೇ ಇಂಪ್ರೆಸ್ ಆದ್ರು. ಇವರು ಈ ರೀತಿ ಇಂಪ್ರೆಸ್ ಆಗಿದ್ದಕ್ಕೆ ಮೇನ್ ರೀಸನ್ ಸಂಪತ್ ಕುಮಾರ್ ನ ಕಣ್ಣುಗಳು ಮತ್ತೆ ಅವ್ರು ಮಾಡಿದಂತ ಅಮೇಜಿಂಗ್ ಆಕ್ಟಿಂಗ್. ಸಂಪತ್ ನ ಆಕ್ಟಿಂಗ್ ಇಂದ ತುಂಬಾ ಇಂಪ್ರೆಸ್ ಆದಂತ ಪುಟ್ಟಣ್ಣ ಕಣಗಾಲ್ ಅವರು ಅವ್ರು ಮಾಡ್ತಿದ್ದಂತ ನೆಕ್ಸ್ಟ್ ಫಿಲ್ಮ್ ಗೆ ಹೀರೋ ಆಗಿ ಇವರನ್ನ ಸೆಲೆಕ್ಟ್ ಮಾಡಿದ್ರು. ಯಾಕಂದ್ರೆ ಅವರು ಸ್ಕ್ರಿಪ್ಟ್ ನಲ್ಲಿ ಬರ್ದಿದ್ದಂತ ಹೀರೋ ಕ್ಯಾರೆಕ್ಟರ್ ಸಂಪತ್ ನ ರಿಯಲ್ ಲೈಫ್ ಇನ್ ಕ್ಯಾರೆಕ್ಟರ್ ಗೆ ತುಂಬಾನೇ ಕ್ಲೀನ್ ಆಗಿ ಮ್ಯಾಚ್ ಆಗ್ತಿತ್ತು. ಸೊ ಪುಟ್ಟಣ್ಣ ಕಣಗಾಲ್ ಅವರು ಸಂಪತ್ ಕುಮಾರ್ ನ ಸೆಲೆಕ್ಟ್ ಮಾಡಿದಂತ ಆ ಒಂದು ಫಿಲ್ಮಿನ ಹೆಸರೇ ನಾಗರಹಾವು. ಸೊ ಫಿಲ್ಮಿನ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸಂಪತ್ ಕುಮಾರಿಗೆ ಪುಟ್ಟಣ್ಣ ಕಣಗಾಲ್ ಅವರು ವಿಷ್ಣುವರ್ಧನ್ ಅನ್ನೋ ಒಂದು ಹೆಸರನ್ನ ಕೊಟ್ರು. ಸೊ ಹೊಯ್ಸಳರ ರಾಜ ಆಗಿದ್ದಂತ ವಿಷ್ಣುವರ್ಧನ್ ಅವರ ಹೆಸರನ್ನ ಇವರು ಸಂಪತ್ ಕುಮಾರಿಗೆ ಕೊಟ್ಟಿದ್ರು. ಈ ಒಂದು ಫಿಲ್ಮಿನ್ ಸ್ಟೋರಿನ ಪುಟ್ಟಣ್ಣ ಅವರು ನಾಗರಹಾವು ಅನ್ನೋ ಒಂದು ನಾವೆಲ್ ಇಂದ ತಗೊಂಡಿದ್ರು. ಆಮೇಲೆ ಈ ನಾವೆಲ್ ನ ಬರ್ದಿದ್ದು ತಾರಾಸು ಅನ್ನೋ ಒಬ್ಬ ರೈಟರ್. ಈ ಫಿಲ್ಮ್ ನಲ್ಲಿ ರಾಮಾಚಾರಿ ಕ್ಯಾರೆಕ್ಟರ್ಗೆ ತುಂಬಾನೇ ಸಿಟ್ಟು ಬರ್ತಿರುತ್ತೆ. ಅವನು ಬಹಳ ಸ್ಟಬನ್ ಇರ್ತಾನೆ. ಅವನು ಯಾರ ಮಾತನ್ನು ಕೇಳಲ್ಲ. ಸೊ ರಾಮಾಚಾರ್ಯ ಈ ಒಂದು ರಫ್ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ತರ ಪುಟ್ಟಣ್ಣ ಕಣಗಾಲ್ ಅವರು ಈ ಒಂದು ಫಿಲ್ಮಿನ ಶೂಟಿಂಗ್ ನ ಚಿತ್ರದುರ್ಗದಲ್ಲಿ ಮಾಡಿದ್ರು. ಯಾಕಂದ್ರೆ ಅಲ್ಲಿದ್ದಂತ ಕಲ್ಲಿನ ಬಂಡೆಗಳು ಮತ್ತೆ ಕೋಟೆಗಳು ರಾಮಾಚಾರ್ಯ ಕ್ಯಾರೆಕ್ಟರ್ಗೆ ಬಹಳ ಚೆನ್ನಾಗಿ ಸಿಂಕ್ ಆಗ್ತಿತ್ತು. ಈ ಫಿಲ್ಮ್ ರಿಲೀಸ್ ಆಗ್ತಿದ್ದಂಗೆ ಸೂಪರ್ ಹಿಟ್ ಆಯ್ತು. ಇದಕ್ಕೆ ಮೇನ್ ರೀಸನ್ ಹೀರೋನ್ ಕ್ಯಾರೆಕ್ಟರ್. ಯಾಕಂದ್ರೆ ಆ ಟೈಮ್ ಪೀರಿಯಡ್ ನಲ್ಲಿ ಬರ್ತಿದ್ದಂತ ಕನ್ನಡ ಫಿಲ್ಮ್ಸ್ ಇನ್ ಹೀರೋನ್ ಕ್ಯಾರೆಕ್ಟರ್ ಗಳು ಬಹಳ ಆಸ್ಪಿರೇಷನಲ್ ಇದ್ವು. ಫಾರ್ ಎಕ್ಸಾಂಪಲ್ ಹೀರೋಗಳು ಬಹಳ ಒಳ್ಳೆಯವರು ಆಗಿರ್ತಿದ್ರು ಮತ್ತೆ ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಿದ್ರು, ಬಹಳ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು ಮತ್ತೆ ಫ್ಯಾಮಿಲಿ ಮ್ಯಾನ್ ಆಗಿರ್ತಿದ್ರು. ಬಟ್ ಈ ನಾಗರಾವು ಫಿಲ್ಮ್ ನಲ್ಲಿ ರಾಮಾಚಾರಿ ಕ್ಯಾರೆಕ್ಟರ್ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ ಮತ್ತೆ ಯಾರ ಮಾತನ್ನು ಕೇಳಲ್ಲ, ಆಮೇಲೆ ಬಹಳ ರಫ್ ಆಗಿ ಮಾತಾಡ್ತಾನೆ. ಇದರಿಂದಾಗಿ ಜನರಿಗೆ ರಾಮಾಚಾರಿ ಕ್ಯಾರೆಕ್ಟರ್ ಬಹಳ ರಿಲೇಟೇಬಲ್ ಅಂತ ಅನಿಸ್ತು. ಮತ್ತೆ ಆ ಟೈಮ್ ಪೀರಿಯಡ್ ಗೆ ಬಹಳ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಇನ್ನು ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿ ಆ ಕ್ಯಾರೆಕ್ಟರ್ ಗೆ ಜೀವ ತುಂಬಿದಂತ ವಿಷ್ಣುವರ್ಧನ್ ಅವ್ರನ್ನ ಹೀರೋ ಅಂತ ಕರ್ನಾಟಕದ ಜನರು ಒಪ್ಕೊಂಡ್ರು. ಇದರಿಂದಾಗಿ ವಿಷ್ಣುವರ್ಧನ್ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ತು. ಅಂಡ್ ಈ ಫಿಲ್ಮ್ ಕರ್ನಾಟಕದ ಇತಿಹಾಸದಲ್ಲಿ ಬಂದಿರೋ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ ಅಂತಾನೆ ಜನರು ಕರೆಯೋಕ್ ಸ್ಟಾರ್ಟ್ ಮಾಡಿದ್ರು. ಇದಕ್ಕೆ ಮೇನ್ ರೀಸನ್ ಫಿಲ್ಮ್ ರಿಲೀಸ್ ಆಗಿ 50 ವರ್ಷಕ್ಕಿಂತ ಜಾಸ್ತಿ ಆಗಿದ್ರು ಕೂಡ ಇವತ್ತಿಗೂ ಯೂಟ್ಯೂಬ್ ನಲ್ಲಿ ಈ ಫಿಲ್ಮಿನ ಸಾಂಗ್ಸ್ ಗಳಾಗ್ಲಿ ಮತ್ತೆ ಈ ಫಿಲ್ಮ್ ನಾಗ್ಲಿ ಜನರು ನೋಡ್ತಾನೆ ಇರ್ತಾರೆ. ಇನ್ನು ಇದೇ ಫಿಲ್ಮ್ ನಲ್ಲಿ ಅಂಬರೀಶ್ ಅವರು ಫಸ್ಟ್ ಟೈಮ್ ಆಕ್ಟಿಂಗ್ ನ ಮಾಡಿದ್ರು. ಇನ್ನು ಅವರು ಹೇಳಿದಂತ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅನ್ನೋ ಒಂದು ಡೈಲಾಗ್ ನ ಇವತ್ತಿಗೂ ಎಷ್ಟೊಂದು ಕನ್ನಡ ಫಿಲ್ಮ್ಸ್ ಗಳಲ್ಲಿ ಜನರು ಯೂಸ್ ಮಾಡ್ತಾನೆ ಇರ್ತಾರೆ. ರಾಣಿ ಕಬ್ ಆಗಿತ್ತು ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬುಲ್ಬುಲ್ ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ. ಸೊ ಈ ನಾಗರಾವು ಫಿಲ್ಮ್ ನಿಂದಾಗಿ ವಿಷ್ಣುವರ್ಧನ್ ಅವರು ಕರ್ನಾಟಕದ ಅತ್ಯಂತ ದೊಡ್ಡ ಹೀರೋ ಆಗಿ ರಾತ್ರೋರಾತ್ರಿ ಎಸ್ಟಾಬ್ಲಿಷ್ ಆದ್ರು. ನೆಕ್ಸ್ಟ್ ಬಂದಂತ ಗಂಧದ ಗುಡಿ ಫಿಲ್ಮ್ ನಲ್ಲಿ ಇವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಆಕ್ಟಿಂಗ್ ನ ಮಾಡಿದ್ರು. ಆಮೇಲೆ ಬಂದಂತ ಸಾಹಸ ಸಿಂಹ, ಬಂಧನ, ಮುತ್ತಿನ ಹಾರ, ಹಾಲುಂಡ ತವರು ಫಿಲ್ಮ್ಸ್ ಗಳು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಆದವು. ಇದರಿಂದಾಗಿ ಹೀರೋ ಆಗಿ ಎಸ್ಟಾಬ್ಲಿಷ್ ಆದಂತ ವಿಷ್ಣುವರ್ಧನ್ ಅವರು ಸೂಪರ್ ಸ್ಟಾರ್ ಆಗ್ಬಿಟ್ರು. ಇವರು ಪ್ರತಿಯೊಂದು ಫಿಲ್ಮ್ ನಲ್ಲಿ ಮಾಡ್ತಿದ್ದಂತ ಕ್ಯಾರೆಕ್ಟರ್ ಗಳು ಬಹಳ ವರ್ಸಟೈಲ್ ಆಗಿ ಮತ್ತೆ ಬಹಳ ಡಿಫರೆಂಟ್ ಆಗಿ ಇರ್ತಿದ್ವು. ಇದರಿಂದಾಗಿ ಅವರು ಒಂದ್ ಫಿಲ್ಮ್
ಫಿಲ್ಮ್ ನಲ್ಲಿ ಪ್ಲೇ ಮಾಡಿದಂತ ಕ್ಯಾರೆಕ್ಟರ್ ನ ಇನ್ನೊಂದು ಫಿಲ್ಮ್ ನಲ್ಲಿ ಮಾಡ್ತಿರ್ಲಿಲ್ಲ. ಸೊ ಆಡಿಯನ್ಸ್ ಗೆ ಪ್ರತಿ ಸಲ ಹೊಸದೇನಾದ್ರೂ ಕೊಡಬೇಕು ಮತ್ತೆ ಅವರಿಗೆ ಡಿಫ್ರೆಂಟ್ ಫೀಲ್ ಮಾಡಿಸ್ಬೇಕಂತ ಅವರು ಪ್ರತಿ ಫಿಲ್ಮ್ ನಲ್ಲೂ ಟ್ರೈ ಮಾಡ್ತಾನೆ ಇದ್ರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 1999ರಲ್ಲಿ ರಿಲೀಸ್ ಆದಂತ ಸೂರ್ಯವಂಶ ಫಿಲ್ಮ್. ಯಾಕಂದ್ರೆ ಈ ಒಂದು ಫಿಲ್ಮ್ ನಲ್ಲಿ ವಿಷ್ಣುವರ್ಧನ್ ಅವರು ಡಬಲ್ ರೋಲ್ ಮಾಡಿದ್ರು ಕೂಡ ತಂದೆ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರುವಂತ ವಿಷ್ಣುವರ್ಧನ್ ಅವರೇ ಬೇರೆ ಮತ್ತೆ ಮಗನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರುವಂತ ವಿಷ್ಣುವರ್ಧನ್ ಅವರೇ ಬೇರೆ ಅಂತ ಜನರಿಗೆ ಅನ್ಸ್ತು. ಯಾಕಂದ್ರೆ ಅವರು ಆ ಕ್ಯಾರೆಕ್ಟರ್ ಗಳನ್ನ ಅಷ್ಟೊಂದು ಚೆನ್ನಾಗಿ ಮತ್ತೆ ಕನ್ವಿನ್ಸಿಂಗ್ ಆಗಿ ಪ್ಲೇ ಮಾಡಿದ್ರು. ಇನ್ನು ಈ ಒಂದು ಫಿಲ್ಮ್ ನ ಇಂಪ್ಯಾಕ್ಟ್ ಇವತ್ತಿಗೂ ಎಷ್ಟು ದೊಡ್ಡ ಲೆವೆಲ್ ಗೆ ಇದೆ ಅಂತ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಮೀಮ್ಸ್ ಗಳಲ್ಲಿ ಈ ಫಿಲ್ಮ್ ನ ಕ್ಲಿಪ್ಸ್ ಗಳನ್ನ ಇವತ್ತಿಗೂ ಜನರು ಯೂಸ್ ಮಾಡ್ತಾರೆ. ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಬಂದ್ರೆ ಯಜಮಾನ್ರೆ ಇಲ್ಲ ಇಲ್ಲ ಕನಕ ಸೂರ್ಯವಂಶದಾಗಿರೋದು ಇಷ್ಟೇ ಜನ, ತೆಗೆಯೋ ಫೋಟೋನ. ಒಂದ್ ನಿಮಿಷ ಹರಿಯಪ್ಪ. ಯಜಮಾನ್ರೆ ನಿಂತ್ಕೋ. ಇದೇ 1999ರಲ್ಲಿ ವೀರಪ್ಪ ನಾಯಕ ಅನ್ನೋ ಇವರ ಇನ್ನೊಂದು ಫಿಲ್ಮ್ ಕೂಡ ರಿಲೀಸ್ ಆಗಿ ಸೂಪರ್ ಹಿಟ್ ಆಯಿತು. ಈಗಿನ ಕಾಲದ ಹೀರೋಗಳು ಬರೀ ಒಂದು ಸೂಪರ್ ಹಿಟ್ ಫಿಲ್ಮ್ ಕೊಡೋಕೆ ಒದ್ದಾಡ್ತಾರೆ. ಅಂತದ್ರಲ್ಲಿ ವಿಷ್ಣುವರ್ಧನ್ ಅವರು ಒಂದೇ ವರ್ಷದಲ್ಲಿ 2 ಸೂಪರ್ ಹಿಟ್ ಫಿಲ್ಮ್ಸ್ ಗಳನ್ನ ಕೊಟ್ಟರು. ಆಮೇಲೆ ಇವ್ರು ಮಾಡ್ತಿದ್ದಂತ ಫಿಲ್ಮ್ಸ್ ಗಳನ್ನ ಜನರು ಯಾವುದೇ ಭಯ ಇಲ್ಲದೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ತಿದ್ರು. ಪ್ರೊಫೆಷನಲ್ ಲೈಫ್ ನಲ್ಲಿ ಇಷ್ಟೆಲ್ಲ ಅಚೀವ್ಮೆಂಟ್ ಗಳನ್ನ ಮಾಡಿದಂತ ವಿಷ್ಣುವರ್ಧನ್ ಅವರು ಪರ್ಸನಲ್ ಲೈಫ್ ನಲ್ಲೂ ಕೂಡ ತುಂಬಾನೇ ಹ್ಯಾಪಿ ಆಗಿದ್ರು. ಅವರು ಆಕ್ಟ್ರೆಸ್ ಆಗಿದ್ದಂತ ಭಾರತಿ ಅವ್ರನ್ನ ಮದುವೆ ಆಗಿದ್ರು. ಇವರಿಬ್ಬರ ನಡುವೆ ಮ್ಯೂಚುವಲ್ ರೆಸ್ಪೆಕ್ಟ್ ಮತ್ತೆ ತುಂಬಾನೇ ಲವ್ ಇದ್ದಿದ್ರಿಂದ ಇವ್ರ ರಿಲೇಶನ್ಶಿಪ್ ಬಹಳ ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಇವರು ಕೀರ್ತಿ ಮತ್ತೆ ಚಂದನ ಅನ್ನೋ ಇಬ್ರು ಹೆಣ್ಮಕ್ಳನ್ನ ದತ್ತು ತಗೊಂಡು ಸಾಕಿದ್ರು. ಸ್ಕ್ರೀನ್ ಮೇಲೆ ವಿಷ್ಣುವರ್ಧನ್ ಅವರು ಬಹಳ ರಫ್ ಆಗಿರುವಂತ ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡಿದ್ರು ಕೂಡ ರಿಯಲ್ ಲೈಫ್ ನಲ್ಲಿ ತುಂಬಾನೇ ಸಾಫ್ಟ್ ಸ್ಪೋಕನ್ ಪರ್ಸನ್ ಆಗಿದ್ರು. ಅವರು ಜನರ ಜೊತೆ ಮಾತಾಡುವಂತ ರೀತಿ ಆಗ್ಲಿ ಮತ್ತೆ ನಡ್ಕೊಳ್ಳುವಂತ ನಡವಳಿಕೆ ಆಗ್ಲಿ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಇವರು ತುಂಬಾನೇ ಧಾರ್ಮಿಕ ವ್ಯಕ್ತಿ ಆಗಿದ್ರು ಮತ್ತೆ ಸಾಯಿಬಾಬಾ ಅವ್ರ ಮೇಲೆ ತುಂಬಾನೇ ಭಕ್ತಿ ಇತ್ತು ಇವರಿಗೆ. ಇನ್ನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋರು ವಿಷ್ಣುವರ್ಧನ್ ಅವರಿಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಿದ್ರು. ಇದಕ್ಕೆ ಮೇನ್ ರೀಸನ್ ಅವರ ಒಂದು ಪ್ರೊಫೆಷನಲಿಸಂ. ಅವರು ಸೆಟ್ಗೆ ಲೇಟ್ ಆಗಿ ಬರ್ತಿರ್ಲಿಲ್ಲ, ನನಗೆ ಅದು ಬೇಕು ಇದು ಬೇಕಂತ ಡಿಮ್ಯಾಂಡ್ ನ ಮಾಡ್ತಿರ್ಲಿಲ್ಲ. ಇನ್ನು ಯಾವ್ದಾದ್ರು ಒಂದು ಪ್ರೊಡ್ಯೂಸರ್ ಗೆ ತಮ್ಮಿಂದ ಲಾಸ್ ಆಗಿತ್ತಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಮೂವಿ ಡೇಟ್ಸ್ ಗಳನ್ನ ಕೊಟ್ಟು ಅವರಿಗೆ ಪ್ರಾಫಿಟ್ ಮಾಡ್ಕೊಡಕ್ಕೆ ಟ್ರೈ ಮಾಡ್ತಿದ್ರು. ಈಗಿನ ಕಾಲದ ಕೆಲವೊಂದು ಹೀರೋಗಳು ನನಗೆ ಸಿಗೋ ಪೇಮೆಂಟ್ ಸಿಕ್ಕರೆ ಸಾಕು, ಪ್ರೊಡ್ಯೂಸರ್ ಹೇಗಾದ್ರೂ ಹಾಳಾಗೋಗ್ಲಿ ಅಂತ ಅಂತಾರೆ. ಅಂತದ್ರಲ್ಲಿ ವಿಷ್ಣುವರ್ಧನ್ ಅವರು ತಮ್ಮ ನೆಕ್ಸ್ಟ್ ಮೂವಿ ಡೇಟ್ಸ್ ಗಳನ್ನ ಕೊಟ್ಟು ಪ್ರೊಡ್ಯೂಸರ್ಸ್ ನ ಉಳಿಸೋಕೆ ಟ್ರೈ ಮಾಡ್ತಿದ್ರು. ಇನ್ನು ಅವರು 2004ರಲ್ಲಿ ಮಾಡಿದ್ದಂತ ಆಪ್ತಮಿತ್ರ ಫಿಲ್ಮು ಎಷ್ಟು ದೊಡ್ಡ ಸೂಪರ್ ಹಿಟ್ ಆಯ್ತು ಅಂತ ನಿಮ್ಮೆಲ್ರಿಗೂ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಇವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಿರುವಂತ ಅಚೀವ್ಮೆಂಟ್ಸ್ ಗಳನ್ನ ನೋಡಿ ಲಾಸ್ಟ್ ಇಯರ್ ತಾನೇ ಇವರಿಗೆ ಕರ್ನಾಟಕ ರತ್ನ ಅವಾರ್ಡ್ ಕೂಡ ಸಿಕ್ತು. ಸಿಂಹ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ. ಸೊ 2010ರಲ್ಲಿ ವಿಷ್ಣುವರ್ಧನ್ ಅವರು ತಮ್ಮ ಲೈಫಿನ ಕೊನೆ ಫಿಲ್ಮ್ ಆಗಿರುವಂತ ಆಪ್ತರಕ್ಷಕ ಫಿಲ್ಮ್ ನಲ್ಲಿ ಆಕ್ಟಿಂಗ್ ನ ಮಾಡಿದ್ರು. ಇವರು ತುಂಬಾನೇ ಒಳ್ಳೆ ಆಕ್ಟರ್ ಆಗಿದ್ರಿಂದ ಅವರ ಒಂದು ಫಿಲ್ಮಿ ಕರಿಯರ್ ಅಲ್ಲಿ ಅವರಿಗೆ 7 ಸಲ ಬೆಸ್ಟ್ ಆಕ್ಟರ್ ಅವಾರ್ಡ್ಸ್ ಗಳು ಸಿಕ್ಕಿದ್ವು. ಬೆಂಗಳೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೂಡ ಇವರಿಗೆ ಸಿಕ್ಕಿತ್ತು. ಸೊ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಗಳನ್ನ ಮಾಡಿದಂತ ವಿಷ್ಣುವರ್ಧನ್ ಅವರು 2009 ಡಿಸೆಂಬರ್ 30ನೇ ತಾರೀಕು ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರ್ಕೊಂಡ್ಬಿಟ್ರು. ಆಕ್ಚುಲಿ ಇವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಇವರು ಮೈಸೂರಿನ ಒಂದು ಹೋಟೆಲ್ ನಲ್ಲಿ ಇದ್ರು. ಇನ್ನು ಇವ್ರ ಬಾಡಿನ ಮೈಸೂರಿಂದ ಬೆಂಗಳೂರಿಗೆ ತಂದು ಕರ್ನಾಟಕದ ಜನರು ನೋಡೋಕೆ ಮತ್ತೆ ಅವ್ರ ಅಭಿಮಾನಿಗಳು ಅಂತಿಮ ದರ್ಶನ ಮಾಡೋಕೆ ಒಂದು ಅವಕಾಶನ ಪೊಲೀಸರು ಮಾಡಿಕೊಟ್ರು. ಫೈನಲಿ ಇವರ ಒಂದು ಬಾಡಿನ ಅಭಿಮಾನ್ ಸ್ಟುಡಿಯೋ ಅಲ್ಲಿ ಸಮಾಧಿ ಮಾಡಲಾಗಿತ್ತು. ಈ ಒಂದು ಪ್ಲೇಸ್ ಬಗ್ಗೆ ಕಂಟಿನ್ಯೂಸ್ಲಿ ಕಾಂಟ್ರವರ್ಸಿಗಳು ನಡೀತಾನೆ ಇದ್ವು. ಬಟ್ ಕೋರ್ಟ್ ಆರ್ಡರ್ ಮಾಡಿದ್ರಿಂದ 2025 ಆಗಸ್ಟ್ 7ನೇ ತಾರೀಕು ವಿಷ್ಣುವರ್ಧನ್ ಅವರ ಸಮಾಧಿನ ಡೆಮಾಲಿಶ್ ಮಾಡಲಾಯಿತು. ಇದರಿಂದಾಗಿ ಲಕ್ಷಾಂತರ ಜನ ಅವರ ಅಭಿಮಾನಿಗಳು ತುಂಬಾನೇ ದುಃಖ ಪಟ್ರು. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಅದ್ಭುತವಾದ ಸಿನಿಮಾಗಳನ್ನ ನಮಗೆ ಕೊಟ್ಟು ದೊಡ್ಡ ಮಟ್ಟದ ಸಾಧನೆನ ಮಾಡಿ ಕರ್ನಾಟಕದ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಆಗಿ ಬೆಳೆದು ಲಕ್ಷಾಂತರ ಜನರಿಗೆ ಒಳ್ಳೆ ರೀತಿಯಲ್ಲಿ ಬದುಕೋಕೆ ಅವ್ರ ಫಿಲಿಮ್ಸ್ ಗಳ ಮೂಲಕ ಇನ್ಸ್ಪೈರ್ ಮಾಡಿರುವಂತ ವಿಷ್ಣುವರ್ಧನ್ ಅವರು ಇವತ್ತಿಗೂ ಕರ್ನಾಟಕದ ಜನರ ಮನಸ್ಸಿನಲ್ಲಿದ್ದಾರೆ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ವಿಷ್ಣು ಸರ್ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ನಾ ಸತ್ತ ಮೇಲೆ 4 ಜನ 4 ದಿನಾನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ಡ್.